ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದು ಇವತ್ತು ಬೆಳಗ್ಗೆ ನೋಡಿ ನಾನು ರಂಗೋಲಿ ಹಾಕಿರೋದಿದು. ಬೆಳಗಿನ ರಂಗೋಲಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಬೆಳಗ್ಗೆ ಇವತ್ತು ಟಿಫಿನ್ಗೆ ಮಕ್ಕಳಿಗೆ ಹೀರೆಕಾಯಿ ಪಲ್ಯ ಚಪಾತಿ ಟಿಫಿನಿಗೆ ಮಾಡಿದ್ದೆ. ಇದೇನು ರೆಸಿಪಿ ಏನು ಮಾಡಲಿಕ್ಕೆ ಹೋಗಲಿಲ್ಲ. ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ಹರವಿರಿ ಒಳಗೆ ಎಲ್ಲನೂ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಇದನ್ನು ಸ್ವಲ್ಪ ಸ್ಪೀಡಾಗಿ ಹಂಗೆ ಚಪಾತಿ ಪಲ್ಯ ಮಾಡಿ ಕಳಿಸಿದ್ದೆ. ಆ ಕಡೆ ಪಲ್ಯ ಮಾಡಿಟ್ಟು ಇದು ನೋಡಿರಿ ಚಪಾತಿ. ನಾನು ಯಾವಾಗಲೂ 3 ಮೂಲಿ ಚಪಾತಿ ಮಾಡ್ತಿರ್ತೇನೆ. ಹಂಗೆ ಮೊನ್ನೆ ಒಂದು ಸ್ಪೀಡ್ ವಿಡಿಯೋ ಮಾಡಿ ಹಾಕಿದ್ದೆ. ಇದು ಸ್ಲೋ ಆಗಿ ಒಂದು ವಿಡಿಯೋ ಮಾಡಿ ಒಂದು ಚಪಾತಿ ಮಾಡಿ ತೋರಿಸಿದ್ರೆ ಅತೆಂತ ಮಾಡತ್ತಿದ್ದೆ. ಈ ಥರ ಎಲ್ಲ ಕಡೆ ಎಣ್ಣೆ ಹಚ್ಕೊಂಡು 3 ಮೂಲಿ ಒಳಗೆ ಫೋಲ್ಡ್ ಮಾಡಿ ಹಿಟ್ಟು ಹಚ್ಚಿ ಲಟ್ಟಿಸ್ಕೊತೀನಿ ನೀಟಾಗಿ. ಇಲ್ಲಿ ಕಾರ್ನರ್ ಬಂದಿರ್ತಾವಲ್ಲ, ಕಾರ್ನರೆಲ್ಲ ಫಸ್ಟ್ ಒಂದು ಸಲ ಲಟ್ಟಿಸ್ಕೊಂಡು ಆಮೇಲೆ ಎಲ್ಲ ಕಡೆ ತಡುವಾಗ ಲಟ್ಟಿಸ್ಕೊತೀನಿ. ಇವು 2 ಪದರಿನ ಚಪಾತಿಗಿನ 3 ಮೂಲಿ ಚಪಾತಿ ಸ್ವಲ್ಪ ಸಾಫ್ಟ್ ಇರ್ತಾವೆ. ಡಬ್ಬಿ ಎಲ್ಲ ಹಾಕಿದಾಗ ಸಾಫ್ಟಾಗಿ ಮೆದುವಾಗ ಇರ್ತಾವೆ. ಶೇಪ್ ರೌಂಡಾಗ ಬಂದಿಲ್ಲ, ಪರವಾಗಿಲ್ಲ. ನೋಡಿರಿ ಸಾಫ್ಟಾಗಿ ಒಂಥರ ಮೆದು ರೇಷ್ಮೆ ಥರ ಆಗ್ಯಾವ. ಮೇಲೊಂದು ಕೆಳಗೊಂದು ಮತ್ತು ಮಿಡಲ್ ಒಂದು ಲೇಯರ್ ಆಗಿರ್ತದೆ. ಆ್ಯಕ್ಚುಲಿ ಮಿಡಲ್ 2 ಲೇಯರ್ ಆಗಿರ್ತಾವೆ. ಎಲ್ಲ ಪೂರ ಓಪನ್ ಮಾಡಿ ಹರಿತೋತೀನಿ. ಸಖತ್ ಸಾಫ್ಟ್ ಆಗಿರ್ತಾವೆ ಚಪಾತಿ. ನೋಡಿರಿ ಫುಲ್ ಮುದ್ದೆ ಮಾಡಿ ತೋರಿಸ್ತೀನಿ. ಚಪಾತಿ ಪಲ್ಯ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು. ಆಮೇಲೆ ನಾನು ಮೆಂತ್ಯ ನೀರು ಸ್ವಲ್ಪ 1 ಸ್ಪೂನಷ್ಟು ಮೆಂತ್ಯ ಆಮೇಲೆ 1 ಗ್ಲಾಸ್ ಅದ್ರ ನೀರು ಕುಡ್ದಿರ್ತೀನಿ ಬೆಳಿಗ್ಗೆ. ದಿನಾನು ಅಂತಲ್ಲ, ನೆನಪಾದಾಗೊಮ್ಮೆ ಮಾಡ್ತೀನಿ. ಇದು ಇವತ್ತಿನ ನಮ್ಮ ರೆಸಿಪಿ. ಇದು ಆಮೇಲೆ ಈ ರೆಸಿಪಿ ಮಾಡಿದ್ದೆ ಕೀನ್ವಾ ದಾಲ್ ಕಿಚಡಿ. ಇದು ಮೊನ್ನೆ ಕೀನ್ವಾ ಕರ್ಡ್ ರೈಸ್ ಮಾಡಿದ್ದೆ, ಬಟ್ ಅದು ಕೀನ್ವಾ ರೈಸ್ ಬೇಯಿಸೋದು ಹೇಳಿರಲಿಲ್ಲ. ಅದನ್ನು ಕೇಳಿದ್ರಿ ನೋಡಿರಿ, ಈ ಥರ ಬರ್ತದೆ ಇದು ಕೀನ್ವಾ ರೈಸ್. ಇದು ಸಣ್ಣ ಕಾಳು ಇರ್ತಾವೆ. 1 ಬಟ್ಲು ರೈಸ್ ಹಾಕ್ಕೊಂಡಿದ್ದೀನಿ ಇವತ್ತು ನಾನು. ಇದು ಬರೀ ರೈಸ್ ಮಾಡ್ಕೊಳ್ಳೋದಿದ್ರೆ ಇದಿಷ್ಟ ಹಾಕಿ ನಾವು ರೆಗ್ಯುಲರ್ ರೈಸ್ ಹೆಂಗೆ ಮಾಡ್ತೀವಿ ಹಂಗೆ 1ಕ್ಕೆ 2ರಷ್ಟು, ಇಲ್ಲ ಸಾಫ್ಟಾಗಿ ಬೇಕಂದ್ರೆ 1ಕ್ಕೆ 3ರಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. ನಾನಿಲ್ಲಿ ದಾಲ್ ಕಿಚಡಿ ಮಾಡ್ತಿರೋದ್ರಿಂದ ನಾನು ಇದ್ರ ಜೊತೆಗೇನ ಬೇಳೆನೂ ಹಾಕ್ಕೊಳತ್ತೀನಿ, ಹೆಸರು ಬೇಳೆ. ರೈಸ್ ಎಷ್ಟು ತೊಗೊಂಡಲ್ಲ, ಇದನ್ನು ಕೀನ್ವಾಕ್ಕೆ ಒಂದು ಸ್ವಲ್ಪ ಕಡಿಮೆ ಹೆಸರು ಬೇಳೆ ತೊಗೊಂಡೇನಿ. ಹೆಸರು ಬೇಳೆ ಇದನ್ನು ಚೆಂದಾಗಿ ತೊಳ್ಕೊಬೇಕು. ಒಂದು 2-3 ಸಲ ಸ್ವಚ್ಛಗದ್ದು ಸ್ವಲ್ಪ ಹೊಲಸ್ಬಿಡ್ತದೆ. ಅದನ್ನೆಲ್ಲ ಹೋಗೋವರೆಗೂ ಸ್ವಚ್ಛಗೆ ತೊಳ್ಕೊಬೇಕು. ಒಂದು 2-3 ಸರ್ತಿ ತೊಳ್ಕೊಂಡು ಬೇಯಕ್ಕೆ ಇಟ್ಕೋಬೇಕು. ಇದಕ್ಕೆ ನಾನೀಗ ಒಂದು 4 ಬಟ್ಲ ನೀರು ಹಾಕ್ಕೊಳತ್ತೇನೆ. ಸಾಫ್ಟಾಗಿ ಬೇಯ್ತದೆ, ಫುಲ್ ಸಾಫ್ಟಾಗಿ ಬೇಯಿಸ್ಕೊಂಡೆ ನನಗೆ ಈ ಸಿರಿಧಾನ್ಯದ್ದೆಲ್ಲ ಈ ಅಗಳಾಗ ಬರೋ ಥರ ಉದುರಾಗ ಬರೋ ಥರ ರೆಗ್ಯುಲರ್ ರೈಸ್ ಮಾಡಿದಂಗೆ ಮಾಡೋದಿಲ್ಲ ನಾನು. ಸಾಫ್ಟ್ ಅಂದರೆ ಸಾಫ್ಟ್, ಫುಲ್ಲು ಸಾಫ್ಟ್ ಮೆತ್ತಗೆ ಮಾಡ್ಕೊಂಡು ಬಿಡ್ತೇನೆ ಅದನ್ನು. ಇದಕ್ಕೆ ಉಪ್ಪು ಜೀರಿಗೆ ಹಾಕ್ಕೊಂಡೇನೆ. ಆಮೇಲೆ ಸ್ವಲ್ಪ ನೆನೆಸಿದ ಮೆಂತ್ಯ ಕಾಳಿದ್ದು ಇದ್ರ ಜೊತೆಗೆ 1 ಸ್ಪೂನ್ನಷ್ಟು ಮೆಂತ್ಯ ಕಾಳು ಹಾಕ್ಕೊಂಡೇನಿ. ಇದು ಆಪ್ಷನಲ್ಲ, ಬೇಕಂದ್ರೆ ಹಾಕ್ಕೊಡ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡಿದರೂ ನಡೀತದೆ. ಟೇಸ್ಟ್ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಇದಿಷ್ಟು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬಂದರೆ ಸಾಕು. ಫುಲ್ ಮೆತ್ತಗೆ ಬೇಯ್ತದೆ. ಸಣ್ಣಗೆ ಉರಿ ಇಟ್ಟು 1 ವಿಸಿಲ್ ಬರೋವರೆಗೂ ಬೇಯಕ್ಕೆ ಬಿಟ್ಟೆ. ಈ ಕಡೆ 1 ವಿಸಿಲ್ ಆಯಿತು, ಸಣ್ಣಗೆ ಇಟ್ಟಿದ್ದೆ. ಈ ಕಡೆ ಇದಕ್ಕೆ ಒಗ್ಗರಣೆಗೆ 1-2 ಹಸಿಮೆಣ್ಸಿನ್ಕಾಯಿ ತೊಗೊಂಡೇನಿ. ಆಮೇಲೆ 1 ಉಳ್ಳಾಗಡ್ಡಿ, 1 ಟೊಮ್ಯಾಟೊ, 1-2 ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೆ.
ಆಮೇಲೆ ಒಂದು 2 ಬೆಳ್ಳುಳ್ಳಿ ಗಡ್ಡೆ ಸಿಪ್ಪೆ ಸುಲಿದು ಜಜ್ಜಿಟ್ಕೊಂಡಿದ್ದೆ. ಇದಿಷ್ಟ ಒಗ್ಗರಣೆಗೆ, ಏನು ಮಸಾಲೆ ಇಲ್ಲ, ಏನೂ ಇಲ್ಲ, ಇದಿಷ್ಟ ಒಗ್ಗರಣೆ ಮಾಡ್ಕೊಳ್ಳೋದು. ಟೊಮ್ಯಾಟೊ ಕಟ್ ಮಾಡ್ಕೊಳತ್ತೆ. ಈ ಟೊಮ್ಯಾಟೋದು ನೋಡಿರಿ ಮಿಡಲ್ ಪಾರ್ಟ್ ಸ್ವಲ್ಪ ಅದು ಬಿರುಸಿರ್ತದಲ್ಲ, ಅದನ್ನು ತೆಗಿಬೇಕು, ಅದು ಸರಿಯಾಗಿ ಬೇಯೋದಿಲ್ಲ. ನಾವೆಲ್ಲ ಸಣ್ಣ ಹೆಚ್ಚಿಟ್ಕೊಂಡು ಈಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿನೂ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಂಡು ಬಿಡೋಣ. ಈಸಿ ರೆಸಿಪಿ ಅದ, ಪಟ್ ಅಂತ ಹಾಕೋದು, ಭಾಳ ಹೆಲ್ದಿ. ನೀವು ರೈಸ್ ತಿನ್ನೋ ಜಾಗದಲ್ಲಿ ಇದನ್ನು ಮಾಡ್ಕೊಂಡು ತಿನ್ಬೋದು. ವಾರದಲ್ಲಿ 1-2-3 ದಿನ ರೈಸನ್ನು ಸ್ಕಿಪ್ ಮಾಡಿ ಈ ಥರ ನಾವು ನಕ್ಕಿ, ಸಾಮೆ, ಕೀನ್ವಾ ಈ ಥರದ್ದು ಕಾಳುಗಳನ್ನು ಬಳಸೋದು ಒಳ್ಳೆಯದು, ಉತ್ತಮ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದದೀಗ. ನೀವು ಇದನ್ನು ಸಲಾಡ್ ಆಮೇಲೆ ಕರ್ಡ್ ರೈಸ್ ಮಾಡೋದಿದ್ರೆ ಬೇಳೆ ಅದು ಏನು ಹಾಕ್ಕೊಳ್ಳೋಂಗಿಲ್ಲ, ಜಸ್ಟ್ ಬರೀ ರೈಸ್ ಅಷ್ಟೇ ಹಾಕಿ ಕುಕ್ ಮಾಡ್ಕೋಬೇಕು. ಈಗ ಇಲ್ಲೊಂದು ಬಾಣಲೆ ಇಟ್ಕೊಂಡಿನಿ, 1 ಚಮಚ ಎಣ್ಣೆ 1 ಚಮಚ ತುಪ್ಪ ಹಾಕೀನಿ ಒಗ್ಗರಣೆಗೆ. ಅದಾದಮೇಲೆ ಸಾಸಿವೆ, ಜೀರಿಗೆ ಚಟಪಟ ಅಂದಮೇಲೆ ಕರಿಬೇವು, ಬೆಳ್ಳುಳ್ಳಿ, ಮೆಣಸಿನಕಾಯಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕೋದು ಸ್ವಲ್ಪ ಫ್ಲೇವರ್ ಚಲೋ ಅನಿಸ್ತದೆ. ಬರೀ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಹಾಕೋಗಿನ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಒಗ್ಗರಣೆ ಇದ್ರೆ ಅದ್ರ ಘಮ ಚಲೋ ಬರ್ತದೆ. ಖಾರಕ್ಕೆ 1-2 ಹಸಿಮೆಣ್ಸಿನ್ಕಾಯಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಇರೋದಿಲ್ಲ, ಅದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡೇನೆ. ಇದು ಬರೀ ದಾಲ್ ಕಿಚಡಿ, ಇದು ಪ್ಲೇನ್, ಜಾಸ್ತಿ ಮಸಾಲೆ ಇಲ್ಲದೆ ಇರೋದು. ಇದ್ರೊಳಗೆ ನಾವು ಬಿಸಿಬೇಳೆ ಬಾತು ಮಾಡ್ಕೋಬೋದು, ಅದು ಚಲೋ ಬರ್ತದೆ. ಅದಕ್ಕೆ ಸ್ವಲ್ಪ ಸ್ಪೈಸಿ ಆಮೇಲೆ ತರಕಾರಿ ಎಲ್ಲ ಹಾಕೋತೀವಿ. ಇದು ಸಿಂಪಲ್ಲಾಗ ಪ್ಲೇನಾಗ ಮಾಡ್ಕೊಂಡಿರೋದು ಇದು. ಈಗ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಇವಾಗ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೊಮ್ಯಾಟೊದು ಬೇಯೋವರೆಗೂ ಮುಚ್ಚಿಟ್ಕೊಳ್ಳೋಣ 1-2 ಈಗ ಇದು ಕೀನ್ವಾಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳತ್ತೀನಿ. ಸ್ವಲ್ಪ ಉಗುರು ಬೆಚ್ಕೊಂಡು ನೀರು ಹಾಕ್ಕೊಂಡೆ, ಯಾಕಂದ್ರೆ ಹೆಸರುಬೇಳೆ ಇರೋದರಿಂದ ಗಟ್ಟಿ ಆಗ್ತದೆ. ಇನ್ನೂ ಸ್ವಲ್ಪ ನೀರು ಬೆರೆಸ್ಕೊಂಡು ಇದನ್ನು ನಾವು ಈ ಕಡೆ ಬೆಂದಿರೋ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನೋಡಿ ಒಗ್ಗರಣೆ ಎಲ್ಲ ಬೆಂದಿದೆ, ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೈತೆ. ಈಗ ಅದನ್ನು ಸೇರಿಸ್ಕೊಂಡು ಕರೆಕ್ಟಾಗಿ ಎಲ್ಲ ನಾವು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ಬಿಟ್ರೆ ರೆಡಿ ಆಗಿಬಿಡ್ತದೆ. ಭಾಳ ಸಿಂಪಲ್ ಅದ, ಹಂಗಂತ 5 ನಿಮಿಷದಾಗ ಆಗೋದಿಲ್ಲ. 15-20 ನಿಮಿಷ ಟೈಮ್ ತೊಗೋತದೆ. 15-20 ನಿಮಿಷದಾಗಂತೂ ಈಸಿಲಿ ಆಗಿಬಿಡ್ತದೆ. ಇದಕ್ಕೆ ಬೇಕಿದ್ರೆ ನನ್ನ ಕಡೆ ಕೊತ್ತಂಬರಿ ಇರಲಿಲ್ಲ, ಇವಾಗ ಅದಕ್ಕೆ ಬಳಸಿಲ್ಲ. ಆಮೇಲೆ ಕೊತ್ತಂಬರಿ, ಕಾಯಿ ತುರಿ ಹಾಕಿ ಸರ್ವ್ ಮಾಡ್ಕೋಬೋದು. ಬಿಸಿ ಬಿಸಿಯಾಗಿ ಹಂಗೆ ತಿನ್ಬೋದು. ವಯಸ್ಸಾದವರು ತಿನ್ಬೋದು, BP ಶುಗರ್ ಇದ್ದವ್ರು ತಿನ್ಬೋದು, ಸಣ್ಣ ಮಕ್ಕಳಿಗೂ ತಿನ್ನೋಕೆ ಕೊಡ್ಬೋದು, ಏನೂ ತೊಂದರೆ ಇಲ್ಲ. ಇದೆಷ್ಟು ಸಾಫ್ಟ್ ಆಯ್ತು ಅಂದ್ರೆ ಬಾಯಾಗಿಟ್ರೆ ಸುಮ್ಮನೆ ಹಂಗೆ ಗಳಕ್ಕಂತ ಹೋಗ್ಬಿಡ್ತದೆ, ಅಷ್ಟು ಸಾಫ್ಟಾಗಿತ್ತು. ಈಗ ಸರ್ವ್ ಮಾಡ್ಕೊಳತ್ತೀನಿ ನೋಡಿರಿ.
ಇದಾಗಿತ್ತು ಇವತ್ತಿಂದ ನಮ್ದು ರೆಸಿಪಿ. ಇದಕ್ಕೆ ಮೇಲೆ ಒಂದು ಚಮಚೆ ತುಪ್ಪ, ಆಮೇಲೆ ಒಂದು ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಕೊಂಡು ತಿಂದ್ರೆ ಫಸ್ಟ್ ಕ್ಲಾಸ್ ಆಗಿರ್ತದೆ. ಟ್ರೈ ಮಾಡಿರಿ, ಮಸ್ತ್ ಇರ್ತದೆ. ಟ್ರೈ ಮಾಡಿ ನಿಮ್ಮ ರೆಸಿಪಿ ಹೆಂಗಾಗಿತ್ತು ಅಂಥೇಳಿ ಒಂದು ಕಮೆಂಟ್ ಮಾಡಿರಿ. ಇದು ಇವತ್ತಿಂದ ನಮ್ಮದು ಮಧ್ಯಾಹ್ನದ ಊಟ. ಚಪಾತಿ, ಮೊಸರು, ಹೀರೆಕಾಯಿ ಪಲ್ಯ, ಕೀನ್ವಾ ದಾಲ್ ಕಿಚಡಿ, ಸೈಡ್ಗೆ ಒಂದು ನಿಂಬೆಹಣ್ಣು, ಒಂದೆರಡು ಹೋಳು ಉಳ್ಳಾಗಡ್ಡಿ. ಇದು ಬಿಸಿ ಬಿಸಿ ನೋಡ್ರಿ. ನಾನು ಚಪಾತಿ ತಿಂದು ಆಮೇಲೆ ತಿನ್ನೋ ಬದಲು ಅದು ಟೇಸ್ಟಿ ಆಗಿದ್ದಕ್ಕೆ ಫಸ್ಟ್ ಕೀನ್ವಾ ಕಿಚಡಿನ ತಿನ್ನತ್ತೀನಿ, ಆಮೇಲೆ ಚಪಾತಿ ತಿಂದೆ. ಬೆಸ್ಟಾಗಿತ್ತು ರೆಸಿಪಿ. ಟ್ರೈ ಮಾಡಿರಿ, ಇದು ಹೆಲ್ದಿ ರೆಸಿಪಿ ಅದ, ಟ್ರೈ ಮಾಡಿರಿ. ಇನ್ನು ಇಂಥವು ಹೊಸ ಹೊಸ ರೆಸಿಪಿಗಳನ್ನ ತರ್ತೀನಂತ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ, ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡ್ರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಇನ್ನೊಂದು ವಿಡಿಯೋದಾಗ ಸಿಗ್ತೀನಂತ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ನಮಸ್ಕಾರ ಎಲ್ಲರಿಗೂ. ನಾನು ನನ್ನ ಊಟ ಮುಂದುವರಿಸ್ತೀನಿ. ಬಾಯ್ ಎಲ್ಲರಿಗೂ.